ಒಂದು ಸುಂದರ ಹಳ್ಳಿಯಲ್ಲಿ ರಾಘವ ಎಂಬ ಬಾಲಕ ತನ್ನ ಅಮ್ಮ ಸೀತಮ್ಮ ಮತ್ತು ಅಪ್ಪ ಶಿವಣ್ಣರ ಜೊತೆ ವಾಸಿಸುತ್ತಿದ್ದನು. ಸೀತಮ್ಮ ತುಂಬ ಪ್ರೀತಿಯ ತಾಯಿ. ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ, ಅಡುಗೆ, ಮಕ್ಕಳ ಹಾರೈಕೆ ಎಲ್ಲವನ್ನೂ ನಗುಮುಖದಿಂದ ಮಾಡುತ್ತಿದ್ದಳು. ರಾಘವ ಶಾಲೆಗೆ ಹೋಗುವಾಗ ಅವನ ಬ್ಯಾಗ್ ಸಿದ್ಧಪಡಿಸಿ, ಮಗ ಚೆನ್ನಾಗಿ ಓದಿ ಒಳ್ಳೆಯವನಾಗು ಎಂದು ಆಶೀರ್ವದಿಸುತ್ತಿದ್ದಳು. ಆದರೆ ರಾಘವನು ಅಮ್ಮನ ಮಹತ್ವವನ್ನು ಅಷ್ಟು ಗಮನಿಸುತ್ತಿರಲಿಲ್ಲ. ಅವನಿಗೆ ಅಮ್ಮ ಮಾಡುವುದು ಸಾಮಾನ್ಯ ಕೆಲಸ ಎಂದು ಅನಿಸುತ್ತಿತ್ತು. ಒಂದು ದಿನ ಅವನು ತನ್ನ ಸ್ನೇಹಿತನ ಮನೆಗೆ ಹೋಗಿ ಅಲ್ಲಿನ ದೊಡ್ಡ ಟಿವಿ, ಆಟಿಕೆಗಳು, ಐಷಾರಾಮಿ ವಸ್ತುಗಳನ್ನು ನೋಡಿ ಮನೆಗೆ ಬಂದು ಅಸಮಾಧಾನಗೊಂಡನು. ಅಮ್ಮ, ನಮ್ಮ ಮನೆ ಚಿಕ್ಕದು, ನಮ್ಮ ಬಳಿ ಏನೂ ಇಲ್ಲ. ನನ್ನ ಸ್ನೇಹಿತನ ಮನೆ ತುಂಬ ಚೆನ್ನಾಗಿದೆ ಎಂದು ಹೇಳಿದನು. ಸೀತಮ್ಮ ಮೃದುವಾಗಿ ನಗುತ್ತಾ, ಮನೆ ದೊಡ್ಡದಿದ್ದರೆ ಮಾತ್ರ ಸಂತೋಷ ಬರುತ್ತದೆ ಎಂದಲ್ಲ ಮಗ ಎಂದಳು. ಆದರೆ ರಾಘವ ಕೇಳಲಿಲ್ಲ. ದಿನೇ ದಿನೇ ಅಮ್ಮನ ಮಾತುಗಳನ್ನು ಕಡೆಗಣಿಸಲು ಶುರು ಮಾಡಿದನು. ಅಮ್ಮ ಊಟಕ್ಕೆ ಕರೆಯುತ್ತಿದ್ದರೆ ಬೇಡ, ನಂತರ ತಿನ್ನುತ್ತೇನೆ ಎಂದು ಹೇಳುತ್ತಿದ್ದನು. ಶಾಲೆಯ ಕೆಲಸದಲ್ಲೂ ಆಸಕ್ತಿ ಕಡಿಮೆಯಾಯಿತು. ಒಂದು ದಿನ ಸೀತಮ್ಮಗೆ ತೀವ್ರ ಜ್ವರ ಬಂತು. ವೈದ್ಯರು ಕೆಲವು ದಿನ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಎಂದು ಹೇಳಿದರು. ಅಮ್ಮ ಹಾಸಿಗೆಯಲ್ಲಿರುವುದರಿಂದ ಮನೆ ಸಂಪೂರ್ಣವಾಗಿ ಬದಲಾಗಿಬಿಟ್ಟಿತು. ಬೆಳಿಗ್ಗೆ ಯಾರೂ ರಾಘವನನ್ನು ಎಬ್ಬಿಸಲಿಲ್ಲ. ಶಾಲೆಯ ಯೂನಿಫಾರ್ಮ್ ಇಸ್ತ್ರಿ ಆಗಿರಲಿಲ್ಲ. ಊಟ ಸಿದ್ಧವಾಗಿರಲಿಲ್ಲ. ಮನೆ ಗೊಂದಲದಿಂದ ತುಂಬಿತ್ತು. ಅಪ್ಪ ಕೂಡ ಕೆಲಸಕ್ಕೆ ಹೋಗಬೇಕಾಗಿರುವುದರಿಂದ ಎಲ್ಲವನ್ನೂ ನೋಡಿಕೊಳ್ಳುವುದು ಕಷ್ಟಪಟ್ಟರು. ರಾಘವ ಮೊದಲ ಬಾರಿ ಅಮ್ಮ ಇಲ್ಲದ ಮನೆಯ ಖಾಲಿತನವನ್ನು ಅನುಭವಿಸಿದನು. ಆ ದಿನ ಶಾಲೆಯಲ್ಲಿ ಶಿಕ್ಷಕರು ಒಂದು ಪ್ರಶ್ನೆ ಕೇಳಿದರು. ಮನೆಯ ನಿಜವಾದ ಹೃದಯ ಯಾರು ಎಂದು. ಕೆಲವರು ಅಪ್ಪ ಎಂದರು, ಕೆಲವರು ಮಕ್ಕಳು ಎಂದರು. ಆಗ ಶಿಕ್ಷಕರು ಹೇಳಿದರು, ಮನೆಯ ನಿಜವಾದ ಹೃದಯ ಅಮ್ಮ. ಅಮ್ಮ ಇದ್ದರೆ ಪ್ರೀತಿ ಇರುತ್ತದೆ, ಕಾಳಜಿ ಇರುತ್ತದೆ, ಶಾಂತಿ ಇರುತ್ತದೆ. ಅಮ್ಮ ಇಲ್ಲದ ಮನೆ ಎಷ್ಟೇ ದೊಡ್ಡದಿದ್ದರೂ ಖಾಲಿಯೇ. ಆ ಮಾತುಗಳು ರಾಘವನ ಮನಸ್ಸಿಗೆ ತಟ್ಟಿದವು. ಸಂಜೆ ಮನೆಗೆ ಬಂದು ಅಮ್ಮ ಮಲಗಿರುವುದನ್ನು ನೋಡಿದನು. ಮೊದಲ ಬಾರಿಗೆ ಅವನು ಅಮ್ಮನ ಕಾಲು ಒತ್ತಿದನು. ಅಮ್ಮ, ನೀನು ಎಷ್ಟು ಕೆಲಸ ಮಾಡುತ್ತೀಯೋ ನನಗೆ ಗೊತ್ತಿರಲಿಲ್ಲ, ಕ್ಷಮಿಸು ಎಂದು ಕಣ್ಣೀರಿಟ್ಟನು. ಸೀತಮ್ಮ ಅವನ ತಲೆಯನ್ನು ಸವರಿ, ಮಗ, ಅಮ್ಮನ ಪ್ರೀತಿ ಎಂದಿಗೂ ಕಡಿಮೆಯಾಗುವುದಿಲ್ಲ ಎಂದಳು. ಆ ದಿನದಿಂದ ರಾಘವ ಬದಲಾಗಿದನು. ಬೆಳಿಗ್ಗೆ ಬೇಗ ಎದ್ದು ಮನೆಯ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದನು. ಅಮ್ಮಂಗೆ ನೀರು ತಂದು ಕೊಡುವುದು, ತರಕಾರಿ ಕತ್ತರಿಸುವುದು, ಶಾಲೆಯ ಕೆಲಸ ಸಮಯಕ್ಕೆ ಮಾಡುವುದು ಎಲ್ಲವನ್ನೂ ಕಲಿತನು. ಕೆಲವು ದಿನಗಳಲ್ಲಿ ಸೀತಮ್ಮ ಆರೋಗ್ಯವಾಗಿ ಬಿಟ್ಟಳು. ಮನೆ ಮತ್ತೆ ನಗುವಿನಿಂದ ತುಂಬಿತ್ತು. ಒಂದು ದಿನ ಶಾಲೆಯಲ್ಲಿ ಪ್ರಬಂಧ ಸ್ಪರ್ಧೆ ನಡೆಯಿತು. ವಿಷಯ ಅಮ್ಮ ಇದ್ದರೆ ಮನೆ ಸ್ವರ್ಗ. ರಾಘವ ಬರೆದನು, ಸ್ವರ್ಗ ಎಲ್ಲೋ ಆಕಾಶದಲ್ಲಿಲ್ಲ, ಅಮ್ಮನ ಪ್ರೀತಿ ಇರುವ ಮನೆಯೇ ನಿಜವಾದ ಸ್ವರ್ಗ. ಅಮ್ಮ ಮನೆಗೆ ಕೇವಲ ಕೆಲಸ ಮಾಡುವವಳು ಅಲ್ಲ, ಅವಳು ಮನೆಯ ಬೆಳಕು, ಪ್ರೀತಿ ಮತ್ತು ಜೀವ. ಅವನ ಪ್ರಬಂಧಕ್ಕೆ ಮೊದಲ ಬಹುಮಾನ ಸಿಕ್ಕಿತು. ಬಹುಮಾನ ಪಡೆದುಕೊಂಡು ಮನೆಗೆ ಬಂದು ಅಮ್ಮನ ಕೈಗೆ ಬಹುಮಾನವನ್ನು ಕೊಟ್ಟು ಹೇಳಿದನು, ಈ ಬಹುಮಾನ ನನ್ನದು ಅಲ್ಲ ಅಮ್ಮ, ನಿನ್ನದು. ಸೀತಮ್ಮನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತ್ತು. ಕಥೆಯ ನೀತಿ. ಅಮ್ಮನ ಪ್ರೀತಿ ಅಮೂಲ್ಯ. ಮನೆಯ ಸಂತೋಷ ಹಣದಿಂದಲ್ಲ, ಪ್ರೀತಿಯಿಂದ ಬರುತ್ತದೆ. ತಾಯಿಯ ಸೇವೆ ಮತ್ತು ತ್ಯಾಗವನ್ನು ಗೌರವಿಸಬೇಕು. ಅಮ್ಮ ಇದ್ದರೆ ಮನೆ ನಿಜವಾಗಿಯೂ ಸ್ವರ್ಗವಾಗುತ್ತದೆ. ವೀಕ್ಷಕರೇ, ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಗು ನಗುತ್ತಿರಿ. ಧನ್ಯವಾದಗಳು.